ನಮಸ್ತೆ ಕರ್ನಾಟಕ. ಇದು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ, ಮೊದಲನೇ ಮಾತು ಮತ್ತು ಮೊದಲನೇ ಲೊಕೇಶನ್. ಸೊ ನಾನಿವತ್ತು ಬಂದಿರೋದು ದಕ್ಷಿಣ ಕಾಶಿ ಮತ್ತು ಶ್ರೀ ಗಂಗಾಧರೇಶ್ವರ ಕ್ಷೇತ್ರ ಶಿವಗಂಗೆ ಬೆಟ್ಟಕ್ಕೆ. ಹತ್ತಿ ಕೆಳಗಡೆ ಹಿಡಿದ್ರೆ ಕೈಲಾಸಕ್ಕೆ ಹೋಗಿ ಬಂದಂಗೆ. ಇಲ್ಲಿ ಶಿವ ಪಾರ್ವತಿ ಇಬ್ಬರು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತ ಸ್ಥಳ ಇದೆ. ಸಾಕ ನಿಂಗೆ ಬೇಕನ ಇಷ್ಟ ಗುರು ಖಾಲಿ. ನಮಸ್ಕಾರ. ನಾನಿವತ್ತು ಬೆಂಗಳೂರಿಂದ ಬರೀ 55 ಕಿಲೋಮೀಟರ್ ದೂರದಲ್ಲಿರೋ ಒಂದು ವಿಶೇಷವಾಗಿರೋ ಮತ್ತೆ ಐತಿಹಾಸಿಕ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಅದ್ಯಾವುದಪ್ಪ ಅಂದರೆ ಹೊಯ್ಸಳರ ಕಾಲದಲ್ಲಿ ರಾಜ ವಿಷ್ಣುವರ್ಧನನಿಂದ ಜೀರ್ಣೋದ್ಧಾರಗೊಂಡ ಕ್ಷೇತ್ರ ಶಿವಗಂಗೆ ಬೆಟ್ಟದ ಕಡೆಗೆ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಮಾತು, ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ನಿಮ್ಮ ಪ್ರಯಾಣನ ಬೆಂಗಳೂರಿಂದ ಬೆಳೆಸಿದ್ರೆ ದಾಬಸ್ಪೇಟೆಗೆ ಬಂದು ಎಡಕ್ಕೆ ತಿರುಗಿದ್ರೆ ನಿಮ್ಮ ಕಣ್ಮುಂದೆ ಕಾಣುತ್ತೆ ಶಿವಗಂಗೆ ಬೆಟ್ಟ. ಅಲ್ಲಿಂದ ಬರೀ 6 ಕಿಲೋಮೀಟರ್ ದೂರ ಹೋದರೆ ನಿಮಗೆ ಸಿಗೋದೆ ಶಿವಗಂಗೆ ಬೆಟ್ಟಕ್ಕೆ ದಾರಿ. ಮತ್ತೆ ಈ ಒಂದು ಬೆಟ್ಟಕ್ಕೆ ಯಾವುದೇ ರೀತಿಯ ಎಂಟ್ರಿ ಫೀ ಇರೋದಿಲ್ಲ. ನೀವಿಲ್ಲಿ ಚಾರಣವನ್ನು ಶುರು ಮಾಡಿದವಾಗ ನಿಮಗೆ ಮೊದಲನೇದಾಗಿ ಕಾಣಿಸೋದು ಶ್ರೀ ಹರಕೆ ಗಣಪತಿ. ಸೊ ಹರಕೆ ಗಣಪತಿಗೆ ನೀವು ನಮಸ್ಕಾರ ಮಾಡಿ. ಸೊ ಈ ದೇವಸ್ಥಾನದ ವಿಶೇಷ ಏನಂದರೆ ಈ ಗಣಪತಿ ಮೂಲಕ ನೀವೇನಾದರೂ ಹರಕೆ ಮಾಡಿಕೊಂಡ್ರೆ ಅದು ಈಡೇರುತ್ತೆ ಅನ್ನೋದು. ಇನ್ನು ಸ್ವಲ್ಪ ದೂರದಲ್ಲೇನೆ ಶ್ರೀ ಹೊನ್ನಾದೇವಿಯ ದರ್ಶನವಾಗುತ್ತೆ. ಸೊ ಹೊನ್ನಾದೇವಿಯ ದರ್ಶನದ ನಂತರ ಶ್ರೀ ಗಂಗಾಧರೇಶ್ವರ ಕ್ಷೇತ್ರ, ಗಂಗಾಧರೇಶ್ವರನ ದೇವಾಲಯವಿದೆ. ಈ ದೇವಾಲಯದ ವಿಶೇಷ ಏನಂದರೆ ನೀವಿಲ್ಲಿ ಬೆಣ್ಣೆಯನ್ನು ಕೊಟ್ಟರೆ ಅದನ್ನು ಲಿಂಗದ ಮೇಲೆ ಇಟ್ಟು ಅದನ್ನು ತುಪ್ಪವನ್ನು ಮಾಡುವ ಒಂದು ವಿಶೇಷ ಇಲ್ಲಿದೆ. ದೇವಸ್ಥಾನದ ಸಮಯ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಸದಾಕಾಲ ಓಪನ್ ಇರುತ್ತೆ. ಸೊ ಬನ್ನಿ, ಹಾಗಾದರೆ ನಮ್ಮ ಚಾರಣವನ್ನು ಇಲ್ಲಿಂದ ಪ್ರಾರಂಭಿಸೋಣ. ಸೊ ಆದರೆ ಈ ಒಂದು ಬೆಟ್ಟಕ್ಕೆ ಹಾದಿ ಅಷ್ಟೊಂದು ಕಷ್ಟ ಅಂತ ನನಗೇನು ಅನಿಸೋದಿಲ್ಲ. ನೀವೇನಾದರೂ ಬೆಳಿಗ್ಗೆ ತುಂಬ ಬೇಗ ಹೊರಡ್ತೀರ ಅಂತ ಹೇಳಿದ್ರೆ ನಿಮ್ಗೆ ಅದು ಗುಡ್ ಟೈಮ್. ಯಾಕಂದರೆ ತುಂಬ ಈ ಒಂದು ಗ್ರೀನರಿ ಸರೌಂಡ್, ಸೊ ಈ ಒಂದು ನಿಸರ್ಗದ ಮಧ್ಯೆ ಹೋಗೋದಕ್ಕೆ ನಿಜವಲ್ಲೂ ತುಂಬ ಖುಷಿ ಆಗುತ್ತೆ. ಬನ್ನಿ ಬನ್ನಿ ಜನರೇನಾ, ಬನ್ನಿ ಬನ್ನಿ ಕನ್ನಡಿಗರೇ. ಫೋನ್ ಕಿತ್ಕೊಂಡ್ ಹುಷಾರು, ಫೋನ್ ಕಿತ್ಕೊಂಡ್ ಓಕೆ. ಇಲ್ಲ ಇಲ್ಲ, ಶುರು ಮಾಡ್ಬೇಕು, ಇನ್ನು ಶುರು ಮಾಡ್ತಾರೆ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಸೊ ಎಸ್, ಇವಾಗ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ಒಳಕಲ್ ತೀರ್ಥ ಅಂತ. ಸೊ ಇದು ಒಳಕಲ್ಲಿನ ಥರ ಇರೋದ್ರಿಂದ ಇದನ್ನು ಒಳಕಲ್ಲು. ಸೊ ಅದ್ರ ಕೆಳಗಡೆ ನೀರಿನ, ಸೊ ನೀರು ಕಾಣ್ತಾ ಇದೆ, ಬಟ್ ಕೈ ಹಾಕಿದ್ರೆ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿರೋ ಒಂದು ನಂಬಿಕೆ ಏನು ಅಂತ ಹೇಳಿದ್ರೆ, ಸೊ ನೀವು ಕೆಳಗಡೆ ಕೈ ಹಾಕುವಾಗ ಏನಾದರೂ ಒಂದು ಕೋರಿಕೆಯನ್ನು ಇಟ್ಟು ಕೈ ಹಾಕಿ ಆ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕೈಗೆ ನೀರು ಸಿಗುತ್ತೆ, ಇಲ್ಲ ಅಂದರೆ ಕೈಗೆ ಸಿಗಲ್ಲ ಅನ್ನೋದು. ಸೊ ನಾನಿವಾಗ ಕೈ ಹಾಕ್ಬಿಟ್ಟು ನೋಡ್ತೀನಿ. ಇದ್ಯಾವ್ದವರು? ಪುರಾತನ ಕಾಲದ ಸೂರ್ಯ ವಿಗ್ರಹ ಅಂತಾರೆ. ಓಕೆ. ಮತ್ತು ನವಗ್ರಹ ವಿಗ್ರಹಗಳು ನಮ್ಮಲ್ಲಿ ಈ ರೀತಿಯಲ್ಲಿದ್ದ 3 ಅಡಿ. ಓಕೆ ಓಕೆ ಓಕೆ. ನವಗ್ರಹಗಳ ಮಂಟಪನೇ ಇತ್ತು ಅಂತ ಹೇಳ್ತಾರೆ. ಬಟ್ ಇವಾಗ ಇಲ್ಲಿ ಸೂರ್ಯದೇವ್ರು ಒಂದೇ ಇದೆ, ನವಗ್ರಹ ಅಂದ್ರೆ ಎಲ್ಲ. ಇಲ್ಲಿ ಕುಂಭವತಿ ಒಳಕಲ್ ತೀರ್ಥ ಉಕ್ಕಿ ಕೊಚ್ಕೊಂಡು ಹೋಗಿರೋದು. ಮಂಟಪಗಳೆಲ್ಲ ಕೊಚ್ಕೊಂಡು ಹೋಗಿ ಉಳಿದಿರೋದು ಇದು ಒಂದೇ ವಿಗ್ರಹ. ತ್ರೇತಾಯುಗದಲ್ಲಿ ಒಳಕಲ್ ತೀರ್ಥ ಉದ್ಭವ ಆಗಿರೋದು. ತ್ರೇತಾಯುಗ ಆದ್ಮೇಲೆ ದ್ವಾಪರ ಆದ್ಮೇಲೆ ಇವಾಗ ನಡೀತಾ ಇರೋದು ಕಲಿಯುಗ, 3ನೇ ಯುಗ ನಡೀತಾ ಇರೋದು. ಈಗ ಶತಮಾನದ ಲೆಕ್ಕ ಹಾಕೊಳ್ಳೋಕೆ ಹೋಗ್ಬಿಡಿ. ಶತಮಾನ ಯುಗದ ಲೆಕ್ಕ ಬರುತ್ತೆ ಶಿವಗಂಗೆ ಬೆಟ್ಟದಲ್ಲಿ, ಶತಮಾನ ಲೆಕ್ಕ ಅಲ್ಲ. ಇದು ಕೈಲಾಸ ಬಾಗಿಲು ಅಂತ ಈ ಸ್ಥಳ. ಬೆಟ್ಟ ಹತ್ತಿ ಕೆಳಗಡೆ ಹಿಡಿದ್ರೆ ಕೈಲಾಸಕ್ಕೆ ಹೋಗಿ ಬಂದಂಗೆ. ಇಲ್ಲಿ ಶಿವ ಪಾರ್ವತಿ ಇಬ್ಬರು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತ ಸ್ಥಳ ಇದೆ. ಅದಕ್ಕೋಸ್ಕರ 12 ದ್ವಾದಶ ಜ್ಯೋತಿರ್ಲಿಂಗ ಮಾಡಿದ್ರು. ಈ ಜ್ಯೋತಿರ್ಲಿಂಗಗಳನ್ನ ನೋಡ್ಬೇಕಂದ್ರೆ ನಮ್ಮ ಭಾರತ ದೇಶದಲ್ಲಿ 12 ಕಡೆ ಹೋಗ್ಬೇಕು, ಒಂದೇ ಕಡೆ ದರ್ಶನ ಆಗುತ್ತೆ.
ದರ್ಶನ ಮಾಡ್ಕೊಂಡು ಬೆಟ್ಟ ಹತ್ತಿ ಮೇಲ್ಗಡೆ ಹೋದ್ರೆ ಗಿರಿ ಗಂಗಾಧರೇಶ್ವರನ ದೇವಸ್ಥಾನ, ವೀರಭದ್ರ ಸ್ವಾಮಿ ದೇವಸ್ಥಾನ, ಸುತ್ತ ಬಸವಣ್ಣ, ಎತ್ತ ಬಸವಣ್ಣ, ಶಾಂತಲ ಆತ್ಮಹತ್ಯೆ ಮಾಡ್ಕೊಂಡಿರೋ ಸ್ಥಳ ಇದೆ ಮೇಲ್ಗಡೆ. ಓಕೆ, ಶಾಂತಲಾ, ಶಕುಂತಲ, ಶಾಂತಲ. ಓಕೆ, ಬೇಲೂರು ಹಳೆಬೀಡು ವಿಷ್ಣುವರ್ಧನ ಹೆಂಡತಿ. ಹಾ ಗೊತ್ತಾಯ್ತು. ಹೊಯ್ಸಳ. ಮೈಸೂರು. ಓಕೆ, ಎಲ್ಲ ರಾಜಸ್ಥಾನದಿಂದ ಬಂದಿದ್ದಾರೆ ಶಿವಗಂಗೆ ಬೆಟ್ಟಗೆ. ಸೊ ಓಕೆ, ನೋಡೋಣ ಹೆಂಗ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಓಕೆ, ಲೈಕ್ ಕರೋ, ಸಬ್ಸ್ಕ್ರೈಬ್ ಕರೋ, ಕಮೆಂಟ್ ಕರೋ. ಓಕೆ. ಕನ್ನಡ ಬರುತ್ತಲ್ವಾ? ಬರುತ್ತೆ. ನೀವು ಕನ್ನಡ ಬಂದ್ರೆ ನಮಗೂ ನೀವು ತುಂಬಾ ಚೆನ್ನಾಗಿ ಅನ್ನಿಸ್ತೀರಾ. ಹೌದಾ? ಹೌದು. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಒಂದು ದೊಡ್ಡ ಕಲ್ಲಿನ ಬಂಡೆಯ ಮೇಲೆ ಒಂದು ನಂದಿಯ ವಿಗ್ರಹ ಸಿಗುತ್ತೆ. ಶಿವಪ್ಪ ಇರೋ ಕಡೆ ನಂದಿ ವಿಗ್ರಹ ಇರೋದು ಕಾಮನ್ ಅಲ್ವಾ? ಓ, ಬಾಸ್ಗೆ ಬಾಟ್ಲು ಓಪನ್ ಮಾಡ್ಕೊಡ್ಬೇಕು ಅನ್ಸುತ್ತೆ. ಓಪನ್ ಮಾಡಕ್ ಬರ್ತಾ ಇಲ್ಲ. ಅದೇ ಕೊಡಿ, ಓಪನ್ ಮಾಡ್ಕೊಡ್ತೀನಿ. ಕೊಡಪ್ಪ, ಓಪನ್ ಮಾಡ್ಕೊಡ್ತೀನಿ. ಕೊಡಲಿ, ಓಪನ್ ಮಾಡ್ಕೊಡ್ತೀನಿ ತಡಿ. ಓ, ಆಲ್ರೆಡಿ ಟಚ್ ಓಪನ್ ಮಾಡಿದ್ದೀನಿ. ತಗ ನಿಧಾನ ಕುಡಿ. ಸಾಕ? ನಿಂಗೆ ಬೇಕನ? ತಗೊಳ, ನೀನು ಕುಡಿ. ಇಷ್ಟೇ ಗುರು, ಖಾಲಿ. ಹಾಗೆ ಮುಂದೆ ಬಂದ್ರೆ ಬೆಟ್ಟದ ಮೇಲ್ಗಡೆಯಿಂದ ವ್ಯೂ ಈ ತರ ಕಾಣುತ್ತೆ. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಬಂಡೆ ಕೆಳಗಡೆ ಗಂಟೆಗಳನ್ನ ನೇತಾಕಿರೋದು ಕಾಣ್ಬೋದು ನೀವು. ತುಂಬಾ ಹಿಂದೆ ಬಂಗಾರದ ಗಂಟೆಗಳಿತ್ತಂತೆ, ಇವಾಗ ಇಂತಾಳೆ ತಾಮ್ರದ ಗಂಟೆಗಳಿದೆ. ಸೊ ಈ ತರ ಕಾಣ್ಬೋದು ನೀವು. ಫೈನಲಿ ನಾನು ಬೆಟ್ಟದ ತುದಿಯನ್ನ ತಲುಪಿದ್ದೇನೆ. ಸೊ ನಿಮ್ಗೆ ಇಲ್ಲಿಂದ ವ್ಯೂ ಈ ತರ ಕಾಣುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಬೆಳಿಗ್ಗೆ ಬಂದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತಂತೆ. ಆಮೇಲೆ ಇಲ್ಲೊಂದು ಕಲ್ಲಿನ ಸ್ತಂಭ ಸಿಗುತ್ತೆ. ಸೊ ಇದು ತುಂಬಾ ಚೆನ್ನಾಗಿದೆ. ಸೊ ಒಂದ್ ಸೈಡ್ ಅಲ್ಲಿ ಇರುತ್ತೆ. ಆಮೇಲೆ ವೀರಭದ್ರೇಶ್ವರ ದೇವಸ್ಥಾನ ಇದೆ ಬೆಟ್ಟದ ತುದಿಯಲ್ಲಿ ನಿಮ್ಗೆ. ಸೊ ಇದು ಯಾವಾಗ್ಲೂ ಓಪನ್ ಇರುತ್ತೆ. ಸೊ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ಇರೋದಿಲ್ಲಿ. ಇನ್ನೊಂದು ವಿಶೇಷ ಅಂದ್ರೆ ಶಾಂತಲಾ ಡ್ರಾಪ್. ಇತಿಹಾಸದ ಪ್ರಕಾರ ಹೊಯ್ಸಳದ ರಾಜ ವಿಷ್ಣುವರ್ಧನ್ನ ಹೆಂಡತಿ ಶಾಂತಲಾದೇವಿ ಇಲ್ಲಿ ನೃತ್ಯ ಮಾಡುವಾಗ ಇಲ್ಲಿ ಕಾಲ್ಜಾರಿ ಬಿದ್ದು ಪ್ರಾಣವನ್ನ ಕಳ್ಕೊಂಡ್ರು ಅಂತ ಹೇಳ್ತಾರೆ. ಸೊ ನಿಮಗೇನಾದ್ರೂ ಆ ಬೆಟ್ಟ ತುದಿಯಾಗಿ ಬಂದವಾಗ, ಬಾಯಾರಿಕೆ ಆದವಾಗ, ಅಥವಾ ಏನಾದ್ರೂ ತಿನ್ನೋದಕ್ಕೆ ಬೇಕಂದ್ರೆ ಇಲ್ಲಿ ಸಿಗುತ್ತೆ. ಆ ಚುರುಮುರಿ, ಸೌತೆಕಾಯಿ, ಅದು ಇದು ಡ್ರಿಂಕ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಇಲ್ಲಿ. ಸೊ ನನಗೆ ಇಲ್ಲಿ ಬಂದ್ಮೇಲೆ ಅನ್ಸಿದ್ ಏನಂತ ಹೇಳಿದ್ರೆ, ನಾನು ಈ ದೇವಸ್ಥಾನಕ್ಕೆ ಮತ್ತೆ ಶಿವಗಂಗೆ ಬೆಟ್ಟಕ್ಕೆ ನಾನು ತುಂಬಾ ಮಾರ್ನಿಂಗ್ ಬರ್ಬೇಕಿತ್ತು. ಸೊ ಈ ತರ ಸುಡು ಬಿಸಿಲಲ್ಲಿ, ಸೊ ಇನ್ನು ಬೆಳಿಗ್ಗೆ ತುಂಬಾ ಬೇಗ ಬಂದಿದ್ದಿದ್ರೆ, ಸೊ ಈ ಕಡೆ ಈ ಒಂದು ಸರೌಂಡಿಂಗ್ ಏನಿದೆ, ಸೊ ಬ್ಯಾಕ್ ಗ್ರೌಂಡ್ ಇದೆಲ್ಲ ಫುಲ್ ಫಾಗಲ್ ಫುಲ್ ಆಗಿರ್ತಾ ಇತ್ತು. ಸೊ ಹತ್ತಿರ ಪ್ಲೇಸ್ಗಳಿಗೆಲ್ಲ ಬಂದ ಅವಾಗ ತುಂಬಾ ಖುಷಿ ಆಗುತ್ತೆ. ಸೊ ರೀಸನ್ ಏನಂತ ಹೇಳಿದ್ರೆ, ಸೊ ಸಿಟಿಯಿಂದ ಹೊರಗಡೆ ಬಂದು ಈ ತರ ಒಂದು ನೇಚರ್ ಮಧ್ಯೆ ಇದ್ದವಾಗ ಸೊ ನಮಗೆಲ್ಲ ಒಂದ್ ಕಡೆ ಒಂದು ಪೀಸ್ ಅನುಭವ ಆಗುತ್ತೆ. ಸೊ ಅದಕ್ಕಿಂತ ಹೆಚ್ಚಾಗಿ ಎಲ್ಲಾ ಪ್ಲೇಸ್ಗಳಿಗೂ ಕೂಡ ಅದರದ್ದೇ ಆದ ಒಂದು ಪರ್ಫೆಕ್ಟ್ ಟೈಮ್ ಅಂತ ಇರುತ್ತೆ, ಮತ್ತೆ ಕೆಲವೊಂದು ಸೀಸನ್ ಅಂತ ಇರುತ್ತೆ. ಸೊ ನಾವು ಕರೆಕ್ಟ್ ಸೀಸನ್ ಬರಬೇಕು, ಮತ್ತೆ ಕರೆಕ್ಟ್ ಟೈಮ್ಗೆ ಬರಬೇಕು. ಹತ್ತೋದು ಕಷ್ಟ, ಸುಸ್ತಾಗ್ಬೋದು, ಆದ್ರೆ ಅಷ್ಟೊಂದು ಡೇಂಜರ್ ಇರಲ್ಲ. ಬಟ್ ಇಳಿಯುವಾಗನೇ ಡೇಂಜರ್. ಯಾಕಂತ ಹೇಳಿದ್ರೆ ಇಳಿಯುವಾಗ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಳಿಯುವಾಗ ಅಷ್ಟೇ ಹುಷಾರಾಗಿ ಇಳಿಬೇಕು. ಇಲ್ಲ ಅಂದ್ರೆ ಕೆಳಗಡೆ ಬಿದ್ರೆ ಕೆಳಗಡೆ ಸುಮಾರು ದೂರ ಹೋಗ್ಬಿಡ್ತೀರ, ಒಂದಷ್ಟು ದೂರ ಇದೆ. ಸೊ ಆಕ್ಚುಲಿ ಸೈಡಿಗೆಲ್ಲ ರೈಲಿಂಗ್ ಹಾಕಿ ಮತ್ತೆ ಸ್ಟೆಪ್ಸ್ ಎಲ್ಲ ಮಾಡಿರೋದ್ರಿಂದ ತುಂಬಾ ಸಪೋರ್ಟ್ ಇದೆ. ಅಷ್ಟೊಂದೇನು ಡಿಫಿಕಲ್ಟ್ ಅನ್ಸಲ್ಲ ಕೆಳಗಡೆ ಇಳಿಯೋದಕ್ಕೆ. ಈ ಒಂದು ಸ್ಟ್ರೆಚ್ ಸ್ವಲ್ಪ ಭಯಂಕರವಾಗಿದೆ. ಸೊ ಇಲ್ಲಿಂದ ಈ ಒಂದು ಸ್ಟ್ರೆಚ್ ಸ್ವಲ್ಪ ಭಯಂಕರವಾಗಿದೆ. ಸ್ವಲ್ಪ ಸೇಫ್ ಆಗಿ ಹೋಗ್ಬೇಕು. ಇವಾಗ ನಮ್ ಜೊತೆ ಇದಾರೆ. ನಿಮ್ ಊರು ಯಾವ್ದಾನೆ? ನಮ್ಮ ಯಲಹಂಕ ಬಾಯ್ಸ್ ಇದಾರೆ ಇವಾಗ. ಸೊ ನೋಡೋಣ ಏನ್ ಹೇಳ್ತಾರ ಅಂತ ಹೇಳ್ಬಿಟ್ಟು. ಫ್ರೆಂಡು ಯಾರ ಇವನು? ಓಕೆ, ಅವನು ಚಿಕ್ಕ ವಯಸ್ಸು 3ನೇ ಕ್ಲಾಸಿಂದ ಫ್ರೆಂಡು, ಅವನು 2ನೇ ಕ್ಲಾಸಿಂದ ಫ್ರೆಂಡು, ಇವನು ಇವಾಗ ಫ್ರೆಂಡ್. Bro. ಇಬ್ರು 15 ವರ್ಷದಿಂದ ಜೊತೆಗೆ ಇದೀರಿ.
ಕೆಳಗಡೆ ನಮ್ಗೆ ಈ ಅಣ್ಣ ಮ್ಯಾಗಿ ಮಾಡಿಕೊಟ್ರು, ನಿಜವಾಗ್ಲೂ ತುಂಬಾ ಹಸಿವಾಗಿತ್ತು. ಸೊ ಮ್ಯಾಗಿ ತುಂಬಾ ಚೆನ್ನಾಗಿತ್ತು. ಸೊ ಮ್ಯಾಗಿ ತಿನ್ಕೊಂಡ್ಬಿಟ್ಟು ಸೊ ನಾನು ಮನೆ ಕಡೆ ಹೊರಟೆ. ಇದು ಇವತ್ತಿನ ಲಾಗ್. ಸೊ ನಾನಿವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ವಿಡಿಯೋ ಕಂಪ್ಲೀಟ್ ಆಗಿದೆ. ಸೊ ನೀವು ನೋಡಿದ್ದೀರಾ. ಸೊ ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಏನು ಅನಿಸಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನನ್ನ ವಿಡಿಯೋದಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಅದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು, ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಏನಾದರೂ ರಾಂಗ್ ಇದ್ದರೆ ದಯವಿಟ್ಟು ತಿಳಿಸಿ, ನಾನು ಅದನ್ನು ಖಂಡಿತ ಸರಿಪಡಿಸ್ಕೊಳ್ತೀನಿ. ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಯಾರಿದ್ದಾರೆ ಅವ್ರಿಗೆ ಶೇರ್ ಮಾಡಿ.